ಕನ್ನಡದ ಬುದ್ಧಿವಂತ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅಭಿನಯಿಸಿದ ಕೂಲಿ ಸಿನಿಮಾದ ಟ್ರೈಲರ್ ಮಾತ್ರ ಡಬ್ಬಾ ತರ ಇದೆ, ಅಷ್ಟೇನು ಕಿಕ್ಕು ಕೊಡ್ಲಿಲ್ಲ. ಆದ್ರೆ ಈ ಕೂಲಿ ಸಿನಿಮಾದ ಟ್ರೈಲರ್ ನಲ್ಲಿ ಉಪ್ಪಿ ಸರ್ ಅವರ ಲುಕ್, ಗೆಟಪ್, ಮ್ಯಾನರಿಸಂ ಮಾತ್ರ ಸಿಕ್ಕಾಪಟ್ಟೆ ಕಿಕ್ ಕೊಡ್ತು. ಜೈಲರ್ ಸಿನಿಮಾದಲ್ಲಿ ಶಿವಣ್ಣ ಅವರ ವಾಕಿಂಗ್ ಸ್ಟೈಲ್ ಗೆ ಇಡೀ ಇಂಡಿಯಾನೇ ಶೇಕ್ ಆಗಿತ್ತು. ಈಗ ಉಪ್ಪಿ ಸರ್ ಸರದಿ. ಉಪ್ಪಿ ಸರ್ ಅವರ ಆಕ್ಷನ್ ನೋಡ್ಬೇಕು ಅಂದ್ರೆ ಆಗಸ್ಟ್ 15ರ ತನಕ ಕಾಯಲೇಬೇಕು. ಈ ಕೂಲಿ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ ಉಪೇಂದ್ರ ಅವರ ಶಿಷ್ಯ ಲೋಕೇಶ್ ಕನಕಣ್ಣ. ಉಪ್ಪಿ ಅವರ ಪಾತ್ರವನ್ನು ಚೆನ್ನಾಗಿ ಬರೆದುಕೊಂಡಿರ್ತಾರೆ. ದಿ ಗ್ರೇಟ್ ಲೆಜೆಂಡರಿ ಡೈರೆಕ್ಟರ್ ಗೆ ಡೈರೆಕ್ಷನ್ ಮಾಡಬೇಕು ಅಂದ್ರೆ ಡಬಲ್ ಗುಂಡಿಗೆ ಇರಬೇಕು. ಸದ್ಯಕ್ಕೆ ಇಂತ ಗುಂಡಿಗೆ ನಮ್ಮ ಕನ್ನಡದ ಡೈರೆಕ್ಟರ್ ಗಳಿಗೆ ಇಲ್ಲ. ಯಾಕಂದ್ರೆ ಉಪ್ಪಿ ಸರ್, ಶಿವಣ್ಣ, ಕಿಚ ಸುದೀಪ್ ಅವರು ಚಿನ್ನದ ಉಂಡಿ ಇದ್ದಂಗೆ. ಈ ಉಂಡಿಗಳನ್ನು ಚಿಲ್ಲರೆ ಹಾಕೋದಿಕ್ಕೆ ಇಟ್ಕೊಂಡಿದ್ದಾರೆ. ಆಕ್ಟಿಂಗ್ ಬರ್ದೇ ಇರೋರೆಲ್ಲ ಪ್ಯಾನ್ ಇಂಡಿಯಾ ಪಾನ್ ಪರಾಗ್ ಸ್ಟಾರ್ ಗಳು ಮಾಡ್ತಾರೆ. ಕ್ರಿಮಿನಲ್ ಆಕ್ಟಿವಿಟಿಗಳನ್ನು ಮಾಡುವ ಹೀರೋಗಳನ್ನು ನಂಬರ್ 1 ಹೀರೋ ಮಾಡ್ತಾರೆ ಇಂತ ಡೈರೆಕ್ಟರ್ ಗಳು. ಇನ್ನು ಕೂಲಿ ಸಿನಿಮಾದ ಟ್ರೈಲರ್ ಅಷ್ಟಕ್ಕಷ್ಟೇ, ಅಷ್ಟೇನು ಇಂಪ್ರೆಸ್ ಮಾಡಿಲ್ಲ. ಬಿಜಿಎಂ ಕೂಡ ಅಷ್ಟಕ್ಕಷ್ಟೇ. ಈ ಸಿನಿಮಾದಲ್ಲಿ ರಜನಿ ಅಂಕಲ್ ಇದ್ರೂ ಕೂಡ ಜಾಸ್ತಿ ಸೌಂಡ್ ಮಾಡೋದೇ ಉಪೇಂದ್ರ ಅವರು ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೊಂದು ಸ್ಮಗ್ಲಿಂಗ್ ಗ್ಯಾಂಗ್ಸ್ಟರ್ ಸಿನಿಮಾ. ಇದರಲ್ಲಿ ವಾಚುಗಳನ್ನು ಕಳ್ಳತನ ಮಾಡುವ ಸ್ಮಗ್ಲಿಂಗ್ ಗ್ಯಾಂಗ್. ಇದರಲ್ಲಿ ವಾಚುಗಳನ್ನು ಕಳ್ಳತನ ಮಾಡುವ ಆ ಇಬ್ಬರು ಕೂಲಿಗಳು ಯಾರು ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಇನ್ನು ಈ ಸಿನಿಮಾದಲ್ಲಿ ಅಮೀರ್ ಖಾನ್, ನಾಗಾರ್ಜುನ, ಗುಂಡುಬಾಸ್ ಕಟ್ಟಪ್ಪ, ಸೋಬಿನ್ ಅವರ ಜೊತೆಗೆ ಕನ್ನಡದ ಲೇಡಿ ಸಿಂಗಂ, ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಆಂಟಿ ಕೂಡ ಇದ್ದಾರೆ. ಈ ಆಂಟಿ ಈ ಸಿನಿಮಾದಲ್ಲಿ ಹೆಂಗ್ ಬಂದ್ರು ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ನಮ್ಮ ಟ್ರೇಡ್ ಪಂಡಿತರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಕೂಲಿ ಸಿನಿಮಾದ ಕತೆ ಮೊದಲು ಹೇಳಿದ್ದು ಡಿ ಬಾಸ್ ಅವರಿಗೆ. ಡಿ ಬಾಸ್ ಅವರು ಆಗ ಒಂದು ಮಾತು ಹೇಳ್ತಾರೆ, ಈ ಕತೆ ನನಗೆ ಅಷ್ಟೇನು ಸೂಟ್ ಆಗಲ್ಲ, ರಜನಿಕಾಂತ್ ಅವರಿಗೆ ಹೋಗಿ ಈ ಕತೆ ಹೇಳಿ, ಅವ್ರಿಗೆ ಸೂಟ್ ಆಗುತ್ತೆ. ಒಂದು ವೇಳೆ ಈ ಕೂಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ರೆ ಅದಕ್ಕೆ ನಮ್ಮ ಡಿ ಬಾಸ್ ಅವರೇ ಕಾರಣ. ಅವರ ಕೃಪಾ ಕಟಾಕ್ಷದಿಂದ ಈ ಸಿನಿಮಾ ಗೆದ್ರೆ ಜೈ ಡಿ ಬಾಸ್ ಅಂತ ನಮ್ಮ ಡಿ ಬಾಸ್ ಫ್ಯಾನ್ಸ್ ಒಂದ್ಸಲ ಹೇಳಲೇಬೇಕು. ಏನೇ ಆಗ್ಲಿ ನಮ್ಮ ಡಿ ಬಾಸ್ ಅವರು ಗ್ರೇಟ್ ಅಲ್ವಾ. ಇನ್ನು ಈ ಟ್ರೈಲರ್ ನಲ್ಲಿ ಏನಿದೆ ಅಂದ್ರೆ, ರಜನಿಕಾಂತ್ ಅವರ ಹೆಸರು ದೇವ ಹಾಗೂ ಉಪೇಂದ್ರ ಅವರ ಹೆಸರು ಕಾಲೇಶ್. ಇವರಿಬ್ಬರು ಫ್ಲಾಶ್ ಬ್ಯಾಕ್ ನಲ್ಲಿ ಪ್ರಾಣ ಸ್ನೇಹಿತರು ಅಂತ ಗೊತ್ತಾಗುತ್ತೆ. ಆದ್ರೆ ಪ್ರೆಸೆಂಟ್ ನಲ್ಲಿ ಪಕ್ಕಾ ವಿರೋಧಿಗಳು. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ, ನೀವು ಡೀಪ್ ಆಗಿ ಟ್ರೈಲರ್ ನ ಅಬ್ಸರ್ವ್ ಮಾಡಿದ್ರೆ ಉಪ್ಪಿ ಸರ್ ಯೂಸ್ ಮಾಡುವ ವೆಪನ್ ರಜನಿಕಾಂತ್ ಅವರು ಕೂಡ ಅದೇ ವೆಪನ್ ಯೂಸ್ ಮಾಡ್ತಾರೆ. ಫ್ಲಾಶ್ ಬ್ಯಾಕ್ ನಲ್ಲಿ ಇವರಿಬ್ಬರಿಗೆ ಏನೋ ಒಂದು ಗಲಾಟೆ ನಡೆದಿರುತ್ತೆ. ಒಟ್ನಲ್ಲಿ ಏನೇ ಆಗ್ಲಿ ಈ ಸಲ ಕೂಲಿ ಸಿನಿಮಾದಲ್ಲಿ ಉಪ್ಪಿ ಸರ್ ಅಬ್ಬರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸಿನಿಮಾ ಫುಲ್ಲು ಉಪ್ಪಿ ಸರ್ ಇರಬಹುದು ಅಂತ ನಮ್ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಆಗಸ್ಟ್ 15ಕ್ಕೆ ಈ ಕೂಲಿ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಲ ಕರ್ನಾಟಕದಲ್ಲಿ ಉಪ್ಪಿ ಸರ್ ಅವರ ಸೌಂಡ್ ಸ್ವಲ್ಪ ಜಾಸ್ತಿನೇ ಕೇಳುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.